ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ರಶೀದ್ ಖಾನ್ ಹೇಳಿಕೆ ಕಂಡು ಭಾರತೀಯ ಅಭಿಮಾನಿಗಳು ಮತ್ತು ಭಾರತದ ಆಟಗಾರರು ತುಂಬ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ರಶೀದ್ ಖಾನ್ ಅವರು ನಮ್ಮ ಭಾರತದ ಪರವಾಗಿ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಭಾರತ ತಂಡ ಟ್ರೋಫಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನಿನ್ನೆ ಅಲ್ಲದೆ ಮೊನ್ನೆ ಮ್ಯಾಚಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ ಭರ್ಜರಿ ಗೆಲುವು ಖಂಡಿತ ಅಂತಲೇ ಹೇಳ್ಬೋದು. ಸೋಲೋ ಪಂದ್ಯವನ್ನು ಗೆದ್ದಿತ್ತಂತಲೇ ಹೇಳ್ಬೋದು ಅಫ್ಘಾನಿಸ್ತಾನ. ಎಸ್ಪೆಷಲಿ ಹೇಳ್ಬೇಕಂತಂದರೆ ಜೋ ರೂಟ್ ಅವರು ಆ ಪಂದ್ಯವನ್ನು ಗೆಲ್ಲಿಸಿ ಕೊಡ್ತಾರೆ ಅಂತ ಎಲ್ಲ ಇಂಗ್ಲೆಂಡ್ ಅಭಿಮಾನಿಗಳು ಕಾತುರದಿಂದ ಆದರೆ ಕಾಯ್ತಾ ಇದ್ರು. ಆದರೆ ಆ ಪಂದ್ಯ ಬಂದುಬಿಟ್ಟು ಅಫ್ಘಾನಿಸ್ತಾನ ಕಡೆಗೆ ತಿರುಗುತ್ತೆ ಮತ್ತು ಅಫ್ಘಾನಿಸ್ತಾನ ಬಂದುಬಿಟ್ಟು ಇಂಗ್ಲೆಂಡನ್ನು ಸೋಲಿಸಿ ಇಂಗ್ಲೆಂಡ್ ಔಟ್ ಆಗ್ತಂತ ಹೇಳ್ಬೋದು ಚಾಂಪಿಯನ್ಸ್ ಟ್ರೋಫಿಯಿಂದ. ಇನ್ನು ಬಿ ಗ್ರೂಪಲ್ಲಿ ಬಂದುಬಿಟ್ಟು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ಇನ್ನೂ 3 ತಂಡಗಳಿಗೆ ಅವಕಾಶವಿದೆ ಕ್ವಾಲಿಫೈ ಆಗಲು. ಇನ್ನು ಈ 3 ತಂಡದಲ್ಲಿ ಒಂದು ತಂಡ ಬಂದುಬಿಟ್ಟು ಔಟ್ ಆಗುತ್ತೆ. ಇನ್ನು ಈಗಾಗಲೇ ಇಂಗ್ಲೆಂಡ್ ತಂಡ ಕೂಡ ಅಫ್ಘಾನಿಸ್ತಾನ ಮೇಲೆ ಸೋತು ಔಟ್ ಆಗಿದೆ ಅಂತಲೇ ಹೇಳ್ಬೋದು ಟೂರ್ನಿಯಿಂದ. ಆ ಕಾರಣದಿಂದಾಗಿ ಅಫ್ಘಾನಿಸ್ತಾನಕ್ಕೆ ಒಂದು ಒಳ್ಳೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಸೆಮಿಫೈನಲ್ ಆಡಲು. ಆ ಕಾರಣದಿಂದಾಗಿ ರಶೀದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಇನ್ನು ಅಫ್ಘಾನಿಸ್ತಾನದ ಸ್ಪಿನ್ ಬೌಲರ್ ಆದಂಥ ರಶೀದ್ ಖಾನ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ನಾವು ಸೆಮಿಫೈನಲ್ಗೆ ಏನಾದರೂ ಒಂದು ವೇಳೆ ಹೋದರೆ ಸೆಮಿಫೈನಲಲ್ಲಿ ನಮಗೆ ಎದುರು ತಂಡ ಬಂದುಬಿಟ್ಟು ಭಾರತ ಆಗಬೇಕು ಮತ್ತು ಭಾರತದ ವಿರುದ್ಧ ನಾವು ಗೆಲ್ತೀವೋ ಸೋಲ್ತೀವೋ ಅದು ಗೊತ್ತಿಲ್ಲ. ಆದರೆ ಭಾರತದ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲಲ್ಲಿ ಆಡೋದು ನನಗೆ ತುಂಬ ಆಸೆ ಇದೆ ಮತ್ತು ಭಾರತೀಯರನ್ನು ಅಷ್ಟು ಜನಸಾಗರವನ್ನು ನೋಡಲು ನನಗೆ ಇಷ್ಟ ಆಗುತ್ತಿದೆ. ಆ ಕಾರಣದಿಂದಾಗಿ ಅಂಥ ದೊಡ್ಡ ಈವೆಂಟಲ್ಲಿ ಬಂದುಬಿಟ್ಟು ನಾವು ಭಾರತೀಯರ ಜೊತೆಗೆ ಸೆಮಿಫೈನಲ್ ಆಡಲು ಎದುರು ನೋಡುತ್ತಿದ್ದೇವೆ ಎಂದು ಅಫ್ಘಾನಿಸ್ತಾನದ ರಶೀದ್ ಖಾನ್ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ICC ಈವೆಂಟ್ಸ್ಗಳಲ್ಲಿ ಅಫ್ಘಾನಿಸ್ತಾನ ಬಂದುಬಿಟ್ಟು ಇಲ್ಲಿಯವರೆಗೆ ಒಂದು ಬಾರಿಯೂ ಕೂಡ ಸೆಮಿಫೈನಲ್ ಹಂತಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಬಾರಿ ಒಳ್ಳೆಯ ಅವಕಾಶ ಕೂಡ ಅಫ್ಘಾನಿಸ್ತಾನ ತಂಡಕ್ಕೆ ಆದರೆ ಇದೆ. ಆ ಕಾರಣದಿಂದಾಗಿ ಅಫ್ಘಾನಿಸ್ತಾನ ತಂಡದ ಸ್ಪಿನ್ ಬೌಲರ್ ಆದಂಥ ರಶೀದ್ ಖಾನ್ ಅವರು ಈ ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಭಾರತ ತಂಡದ ವಿರುದ್ಧ ಆಡಲು ತುಂಬ ಸಂತೋಷ ಪಡುತ್ತೇನೆ ಎಂದು ರಶೀದ್ ಖಾನ್ ಆದರೆ ಹೇಳಿದ್ದಾರೆ. ಒಂದು ವೇಳೆ ಸೆಮಿಫೈನಲಲ್ಲಿ ಅಫ್ಘಾನಿಸ್ತಾನ ನಮ್ಮ ಭಾರತ ತಂಡ ಎದುರು ಆದರೆ ಯಾವ ತಂಡ ಗೆಲ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರಕಾರ ಬಂದುಬಿಟ್ಟು ನಮ್ಮ ಟೀಮ್ ಇಂಡಿಯಾನೇ ಗೆಲ್ಲಬೇಕು. ಯಾಕಂತಂದರೆ ನಾವು ಭಾರತೀಯರು ಮತ್ತು ನಮ್ಮ ಸಪೋರ್ಟ್ 100% ಭಾರತಕ್ಕೆ ಆದರೆ ಇರುತ್ತೆ. ಇಲ್ಲಿ ಒಂದೇನಂತಂದರೆ ಅಫ್ಘಾನಿಸ್ತಾನ ಕೂಡ ಅಂತ ಹೇಳ್ಕೊಳ್ಳೋಂಥ ಟೀಮ್ ಏನಲ್ಲ ಅಂತ ಅನ್ನೋಕ್ಕೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಳ್ಳೆ ಆಟಗಾರರು ಇದ್ದಾರೆ ಮತ್ತು ಒಳ್ಳೆ ಆಟವನ್ನೇ ಆಡ್ತಾ ಇದ್ದಾರೆ ಅಫ್ಘಾನಿಸ್ತಾನದಲ್ಲಿ. ಇನ್ನು ಆ ಕಾರಣದಿಂದಾಗಿ ಅಫ್ಘಾನಿಸ್ತಾನ ಸೆಮಿಫೈನಲ್ಗೂ ಬರ್ಬೋದು ಮತ್ತು ರಶೀದ್ ಖಾನ್ ಅವರ ಸ್ಟೇಟ್ಮೆಂಟ್ ಕೂಡ ನಿಜವಾದರೂ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಬರುತ್ತಾ ಇಲ್ವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.